ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ನಾವು ಸೀತಾಪಯಣ ಮೂವಿ ನೋಡಿ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಸ್ವೀಟ್ ಮೂವಿ, ಒಂದು ಮುಖ್ಯವಾದ ಮೆಸೇಜ್ ತೋರಿಸಿದ್ದಾರೆ ತುಂಬ ಸ್ವೀಟಾಗಿ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸಸ್ ಇರಲಿ, ಅವ್ರು ಹೆಂಗೆ ಕಾಣ್ತಾ ಇದ್ದಾರೆ, ಆ ಮೆಸೇಜ್ ಹಾರ್ಟಲ್ಲಿ ಇದ್ಬಿಡುತ್ತೆ, ಆ ಥರ ಒಂದು ಮೂವಿ. ಸೊ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ತುಂಬ ಎಂಜಾಯ್ ಮಾಡಿದ್ದೀನಿ. ಈಗಾಗಲೇ ಆಲ್ರೆಡಿ ಸಕ್ಸಸ್ ಆಗಿ ಓಡ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಥಾಟ್. ಈಗ ಅವನು ಥಾಟ್ ಇಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಆ ಒಂದು 20 ಮಿನಿಟ್ಸ್ ಡಿಲೇ ಇದೆಲ್ಲ, 20 ಸೆಕೆಂಡ್ಸ್ ಆ 20 ಮಿನಿಟ್ಸ್ ಡಿಲೇ ಮೇಕ್ ಸೋ ಮಚ್ ಡಿಫ್ರೆನ್ಸ್. ನಾವು ಒಂದ್ಸಲ ಮನೆಯಿಂದ ಆಚೆ ಬರುವಾಗ ಮತ್ತೆ ಏನೋ ಮಾಡ್ತಿದ್ದೆ ಅಂತ ಹೊರಗಡೆ ಬರ್ತೀವಿ, ಆವಾಗ ಅಮ್ಮ ಹೇಳಿದೆ ಯಾಕೆ ಹೊರಗಡೆ ಬರ್ತಾ ಇದ್ದೀವಿ, ಯು ಹ್ಯಾವ್ ಟು ಗೋ ಅಂತ. ಅದು ಏನು ಸಮಥಿಂಗ್ ಇಸ್ ಸ್ಟಾಪಿಂಗ್, ದಟ್ ಈಸ್ ವಾಟ್ ಗಾಡ್ ಇಸ್ ಟೆಲಿಂಗ್. ಸೊ ಆ ಒಂದು ಥಾಟ್ ಇದೆಲ್ಲ ಇಟ್ಸ್ ವೆರಿ ಗುಡ್. ಆಮೇಲೆ ಇವರು ಡೈರೆಕ್ಷನು ನೋ ವರ್ಡ್ಸ್. ನಿಜವಾಗ್ಲೂ ಪ್ರತಿಯೊಬ್ಬ ಫಾದರು, ಒಂದು ಡಾಟರ್ ಎಮೋಷನಲ್ಲು, ಆಮೇಲೆ ಪ್ರತಿಯೊಬ್ಬ ಪ್ಯಾರೆಂಟ್ಸ್ ನೋಡುವಂಥ ಪಿಕ್ಚರು ವೆರಿ ಗುಡ್ ಮೆಸೇಜ್ ಆ್ಯಂಡ್ ವೆರಿ ಗುಡ್ ಬ್ಯೂಟಿಫುಲ್ ಸ್ವೀಟ್ ಆ್ಯಂಡ್ ಕ್ಯೂಟ್ ಜರ್ನಿ ಶೋಸ್ ಇನ್ ವಿತ್ ಸಚ್ ಎ ಬಿಗ್ ಎಮೋಷ್ನಲ್ ಅನ್ನೋದು. ಇಟ್ಸ್ ಅ ಫ್ಯಾನ್. ತುಂಬ ಚೆನ್ನಾಗಿದೆ ರಿಯಲಿ. ಐ ಲವ್ ದ ಮೂವಿ ಸೋ ಮಚ್. ಎಲ್ಲರೂ ತಪ್ಪದೆ ನೋಡಬೇಕು ಇಂಥ ಒಂದು ಬ್ಯೂಟಿಫುಲ್. ಆಮೇಲೆ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿರಂಜನ್ ಅವರ ಡೆಬ್ಯೂ ಫಿಲಮ್, ಇಟ್ ಇಸ್ ರಿಯಲಿ ಕಂಗ್ರಾಟ್ಸ್ ಟು. ಆ್ಯಂಡ್ ಎಲ್ರಿಗೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. 41ನೇ ವರ್ಷದ ಪಯಣ ನಮ್ಮ ಜೊತೆ ಇವತ್ತು. ಸೀತಾಪಯಣ ಜೊತೆ ಇವರ ಪಯಣ 41 ವರ್ಷ, ದೊಡ್ಡ ಒಂದು ಅಚೀವ್ಮೆಂಟ್. I wish him all that is best. Thank you. As a friend, God bless. Great health. Great health. ಸೀತಾಪಯಣ ನೋಡಿದೆ. ಐ ಥಿಂಕ್ ವೆರಿ ಹೇಳ್ತೀವಿ ಭಾಳ ಒಂದು ಟಚಿಂಗ್ ಫಿಲಮ್, ಹಾರ್ಟಿ ಟಚ್ ಫಿಲಮ್ ಅಂದರೆ ವೆರಿ ನ್ಯಾಚುರಲ್. ಈ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ಬಟ್ ಲೈಫ್ಲಿ ಎಲ್ಲರಿಗೂ ಒಂದು ಟ್ರಾವೆಲ್ ಇರ್ತೀವಿ. ನಾನು ಅರ್ಜುನ್ ಸರ್ ಟ್ರಾವೆಲ್ ತಗೊಂಡ್ರೆ, ನಮ್ಮ ಟ್ರಾವೆಲ್ ಅಂದರೆ ಮೊದಲು ಫ್ಯಾಮಿಲಿ ಫ್ರೆಂಡ್ಸ್ ಆಯಿತು. ಶಕ್ತಿ ಪ್ರಸಾದ್ ಅವರು, ಅಪ್ಪಾಜಿ ಅವರು, ಅದೆಲ್ಲ ಭಾಳ ಒಂದು ಹತ್ರದ ಸಂಬಂಧ. ಆಮೇಲೆ ಕಿಶೋರ್, ಅರ್ಜುನ್ನು, ನಾವೆಲ್ಲ ಜೊತೇಲಿ ಬೆಳೆದವರು, ತುಂಬ ಕ್ಲೋಸ್ ಆಗಿದ್ದವರು. ನಮ್ಮ ಟ್ರಾವೆಲೇ ಬೇರೆ ಥರ. ನಾವು ಜಾಸ್ತಿ ಸಿನಿಮಾ ಮಾಡಿಲ್ಲ ಜೊತೇಲಿ ಅರ್ಜುನ್, ಆದರೆ ಅವ್ರ ಸಿನಿಮಾ ನೋಡಿದ್ವಿ, ನಮ್ಮ ಸಿನಿಮಾ ಅವ್ರು ನೋಡಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಹೆಂಗಿತ್ತು ಅಂದರೆ ವಿ ವರ್ ವೆರಿ ಕ್ಲೋಸ್. ಎಲ್ಲರ ಲೈಫ್ಲಿ ಒಂದೊಂದು ಟ್ರಾವೆಲ್ ಅಂತ ಇರುತ್ತೆ. ಸೊ ಬೇಸಿಕಲಿ ಈ ಅರ್ಜುನ್ಗೆ ಯಾಕೆ ಈ ರೀತಿ ಒಂದು ಲೈನ್ ಹುಡ್ತು ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ವೆರಿ ಸೆನ್ಸಿಬಲ್. ನನಗಂತೂ ಭಾಳ ಇಷ್ಟ ಆಯ್ತು, ಯಾಕಂದ್ರೆ ನನಗೆ ಇಬ್ಬರು ಹೆಣ್ಮಕ್ಳು. ಸೊ ಐ ನೋ ಡಾಟರ್ಸ್ ಅಂತೆಲ್ಲ ಫಾದರ್ಸ್ಗೆ ಒಂದು ಎಮೋಷ್ನಲ್ ಒಂದು ಟಚ್ ಇರುತ್ತೆ. ಐ ಥಿಂಕ್ ಅದಕ್ಕೇ ಐಶ್ವರ್ಯಾಗೂ ಅವ್ರ ಫಾದರ್ ಕೊಟ್ಟರೆ ಒಂದು ಐ ಥಿಂಕ್ ಒಂದು ಬ್ಯೂಟಿಫುಲ್ ಪ್ರೆಸೆಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಲವ್ಲಿ ಟ್ರಾವೆಲ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ನೋಡಿದ್ರೆ ಎಲ್ಲರ ಟ್ರಾವೆಲ್ ಇದೆ. ಫಾದರ್ ಇದೆ, ಮಗಳದ್ದು ಟ್ರಾವೆಲ್ ಇದೆ, ಡಾಕ್ಟರ್ ಟ್ರಾವೆಲ್ ಇದೆ, ಆಮೇಲೆ ಸೈಡ್ ಬರ್ತಾ ಕ್ಯಾರೆಕ್ಟರ್ಸ್, ಮೋನ್ ಆಫ್ ಕ್ಯಾರೆಕ್ಟರ್ಸ್ ಅವ್ರದ್ದೆಲ್ಲ ಒಂದು ಟ್ರಾವೆಲ್. ಮನುಷ್ಯರು ಇದರಲ್ಲಿ ಏನೆಲ್ಲ ಮೀಟ್ ಮಾಡ್ತೀವೋ ಎಲ್ಲ ಒಂದು ಮಿರಾಕಲ್ ರೂಪದಲ್ಲಿ ಏನಾಗುತ್ತೆ ಅಂದರೆ ಅದು ಪರಿವರ್ತನೆ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಫಾದರ್ ಪಾಯಿಂಟ್ ಆಫ್ ಇಂದ ಅವ್ನ ಟ್ರಾವೆಲ್ಲಿ ಅವ್ನು ಕರೆಕ್ಟು. ಯಾಕಂದರೆ ಮಗಳಿಗೋಸ್ಕರ ಯಾರೇ ತಂದೆ ಆದರೂ ಅವ್ನಿಗೆ ಕೇರ್ ಮಾಡ್ತಾರೆ. ಮಗಳು ಬಂದ್ಬಿಟ್ಟು ನಾವು ಹೋದರೆ ನನ್ನ ತಂದೆ ಗತಿ ಏನಂತ ಒಂದು ಥಾಟ್ ಇದೆಯಲ್ಲ, ಅದು ಸಹಜ. ಅದು ಅದೇ ಥರ ಡಾಕ್ಟ್ರಾಗಿ ಬಂದ ಹುಡುಗ ಅವನು, ಐ ಕೇಮ್ ಆ್ಯಸ್ ಎ ಡಾಕ್ಟರ್, ಐ ಡಿಡ್ ಮೈ ಡ್ಯೂಟಿ. ಬಟ್ ನಾನು ಲವ್ ಅಂತ ಅವನಿಗೆ ಗೊತ್ತಿಲ್ಲ, ವೆದರ್ ಶೀ ಲವ್ಸ್ ಹಿಮ್ ಅವ್ರಿಗೆ ಗೊತ್ತಿಲ್ಲ. ಅವ್ರ ಸೈನ್ ಲ್ಯಾಂಗ್ವೇಜ್ ಭಾಳ ಬ್ಯೂಟಿಫುಲ್ಲಾಗಿ ಅದು ಕನ್ವೆ ಮಾಡ್ತಾರೆ. ನಂಗೆ ಅವಾಗಲೇ ಅರ್ಥ ಆಯ್ತು ಅಲ್ಲಿ. ಐ ವಾಸ್ ಏಬಲ್ ಟು ಗೆಸ್. ಬಟ್ ಎಂಡಿಂಗ್ಲಿ ಬಂದು ಹೇಳೋದಿದೆಯಲ್ಲ, ಅದು ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಆಲ್ ದ ಕ್ಯಾರೆಕ್ಟರ್ಸ್, ಆಮೇಲೆ ಐಶ್ವರ್ಯ ಪರ್ಫಾರ್ಮೆನ್ಸ್ ಇರ್ಬೋದು, ಆಮೇಲೆ ನಿರಂಜನ್ ಪರ್ಫಾರ್ಮೆನ್ಸ್ ಇದೆ, ಅಮೇಝಿಂಗ್ ಆಗಿತ್ತು. ಟೋಟ್ಲಿ ಇಟ್ ವಾಸ್ ಅ ಟ್ರೀಟ್ ಟು ವಾಚ್. ಮ್ಯೂಸಿಕ್ಕು, ಆಮೇಲೆ ವೇ ಹಿ ಹ್ಯಾಸ್ ಡೈರೆಕ್ಟೆಡ್ ದ ಫಿಲಮ್. ಆಮೇಲೆ ಅರ್ಜುನ್ ಕ್ಯಾಮಿಯೋ ಭಾಳ ಇಷ್ಟ ಆಯ್ತು ನನಗೆ. ಫಸ್ಟ್ ಬಂದಾಗ ಒಂದು ರಫ್ ಲುಕ್, ಯಾವಾಗಲೂ ಅಷ್ಟೇ ಒಂದು ಕ್ಯೂಟ್ ಗರ್ಲ್ಗೆ ಒಂದು ರಫ್ ಕ್ಯಾರೆಕ್ಟರ್ ಬಂದಾಗ, ಆ ಕ್ಯಾರೆಕ್ಟರ್ಗೆ ಕೆಟ್ಟವನು ಇವನು ಅಂತ ಬಂದಾಗ ಅವ್ನು ನೋಡೋ ಲುಕ್ಕು, ಆ ಲುಕ್ಲಿ ಸಾವಿರ ಅರ್ಥ ಇರ್ತಾರೆ. ಮೋರೋವರ್ ರಿಯಲ್ ಫಾದರ್ ಬಂದಾಗ ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತದೆ. ಐ ವಾಸ್ ಏಬಲ್ ಟು ಕನೆಕ್ಟ್ ವಿತ್ ದ್ಯಾಟ್. ಆ್ಯಂಡ್ ನನಗೆ ಭಾಳ ಕನೆಕ್ಟ್ ಆಯಿತು ಕತೆ. ವೆಲ್ ಮೇಡ್ ಫಿಲಿಮ್. ಸೀತಾಪಯಣ ನಿಜವಾಗ್ಲೂ ಮಸ್ಟ್ ವಾಚ್ ಫಿಲ್ಮ್ ಫಾರ್ ದ ಫ್ಯಾಮಿಲಿ ಪೀಪಲ್, ಬಿಕಾಸ್ ಇದು ಲಾಟ್ ಆಫ್ ಏನಂತೀವಿ ಎಮೋಷನ್ಸ್ ಅಡಗಿದೆ. ರಿಯಲ್ ಫ್ಯಾಮಿಲಿ ಇಷ್ಟಪಡೋರು ಬಂದು ಖಂಡಿತ 100% ನೋಡಿದಾಗ ಎಮೋಷನ್ಸ್ ಯು ವಿಲ್ ರಿಯಲಿ ಎಂಜಾಯ್. ಆ್ಯಂಡ್ ಇವ್ರು ಪ್ರಕಾಶ್ ರಾಜ್ ಅವ್ರದ್ದು ಇರ್ಬೋದು, ಆ್ಯಂಡ್ ಸ್ಮಾಲ್ ಆಮೇಲೆ ಆರೆಂಜ್ ಮಾಡ್ತಾರಲ್ಲ ಆ ಹುಡುಗಿ ಕ್ಯಾರೆಕ್ಟರ್, ಆ್ಯಂಡ್ ಹಸು ತಗೊಂಬರ್ತಾನಲ್ಲ ಅವಪ್ಪ. ನನಗೆ ಮಿರಾಕಲ್ಸ್ ಅಂದರೆ
ಐ ಲವ್ ಮಿರಾಕಲ್ಸ್. ಯಾಕಂದ್ರೆ ನನ್ನ ಲೈಫಲ್ಲೂ ಅಷ್ಟೇ, ನನ್ನ ಜೀವನದಲ್ಲಿ ನನ್ನ ಪಯಣ ಇದೆಯಲ್ಲ, when I start with my father, mother, my wife, my daughters, my sisters, my brothers, ಅದ್ರಲ್ಲಿ ಒಂಥರ ಬೇರೆ ಪ್ರಯಾಣ. ನಾನು ಪಯಣದಲ್ಲಿ ಬಂದ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾವ್ ಸೀನ್, ಅಪ್ಸ್ ಆ್ಯಂಡ್ ಡೌನ್ಸ್, ಹಿಟ್ಸು, ಫ್ಲಾಪ್ಸು ಎಲ್ಲ ನೋಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸು, ಅಪ್ಪಾಜಿ ಕಾಡ್ಗೆ ಹೋಗ್ಬೇಕಾದ್ರೆ ವೆನ್ ವಿ ವೆಂಟ್ ಟು ಚೆನ್ನೈ, ಅರ್ಜುನ್ ಮನೆಯಿಂದ ಊಟ ನನ್ನ ಜೊತೆ ಇದ್ದಾಗ ಅರ್ಜುನ್ಗೆ ಎಷ್ಟು ಸೊಲೇಸಾಗಿದ್ರು, ಅದೆಲ್ಲ ಒಂದು ಜರ್ನಿ ನಮ್ಮ ಜೊತೆಲಿ. ಅದು ಇವರೆಲ್ಲ ಮಿರಾಕಲ್ ರೂಪ್ಸಲ್ಲಿ ಬರ್ತಾರೆ. ನಮ್ಮ ಲೈಫಲ್ಲಿ ಅಷ್ಟೊಂದು ಬಾಂಡೇಜ್ ಇದೆ. ಸೊ ನನಗೆ ಭಾಳ ಥ್ರೂ ಔಟ್ ದ ಫಿಲಿಮ್ ಐ ವಾಸ್ ಏಬಲ್ ಟು ಫೀಲ್ ಎವ್ರಿಥಿಂಗ್. ಆ ಬಾಂಡೇಜ್ ನನಗೆ ವೆನ್ ಐ ವಾಸ್ ಡಿಟೆಕ್ಟೆಡ್ ಕ್ಯಾನ್ಸರ್ ಲಾಸ್ಟ್ ಇಯರ್, ದ ಪೀಪಲ್ ಎಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸಿದ್ರು. ಎವ್ರಿಬಡಿ ಕಾಲ್ಡ್ ಅಪ್ ಆ್ಯಂಡ್ ದ ವಿಶಸ್. ಆ್ಯಂಡ್ ವೆನ್ ಐ ವಾಸ್ ಐ ಸ್ಟಿಲ್ ರಿಮೆಂಬರ್, ನಾನು ಹಾಸ್ಪಿಟ್ಲ್ ಇದ್ದಾಗ ನೀತು ಆಮೇಲೆ ಅರ್ಜುನ್ ವಿಡಿಯೋ ಕಾಲ್ ಮಾಡಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಐ ವಾಸ್ ಏಬಲ್ ಟು ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ದಟ್ ಆಂಜನೇಯ ಸ್ವಾಮಿ. ಎಲ್ಲೋ ಒಂದು ಕಡೆ ಲಾಟ್ ಆಫ್ ಕನೆಕ್ಟಿವಿಟಿ ಇಸ್ ದೇರ್ ಆ್ಯಂಡ್ ರಿಯಲಿ ಐ ಎಂಜಾಯ್ಡ್ ದ ಮೂವಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಐಶ್ವರ್ಯ. ಎಲ್ಲರಿಗೂ ನಮಸ್ಕಾರ. ಸೀತಾ ಪಯಣ ನನಗೆ ಆ ಸಿನಿಮಾ ಒಂದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಒಂದು ವ್ಯಾಲ್ಯೂಸ್ ಆಗಿರ್ಬೋದು, ಒಂದು ಅಪ್ಬ್ರಿಂಗಿಂಗ್ ಆಗಿರ್ಬೋದು, ಒಂದು ಇಮೋಷನ್ ಆಗಿರ್ಬೋದು, ದ ಫಿನೆಸ್ ಬಿಟ್ವೀನ್ ಈಚ್ ರಿಲೇಷನ್ಶಿಪ್ ಅಂತೂ ಭಾಳ ಅದ್ಭುತವಾಗಿ ಪೋರ್ಟ್ರಿ ಆಗಿದೆ ಅಂತ ಅನ್ಸುತ್ತೆ ನನಗೆ. ಬಿ ಇಟ್ ಇವನ್ ಕರು, ಹಸು, ಎವ್ರಿ ಸಿಂಗಲ್ ಥಿಂಗ್ ಈ ಸಿನಿಮಾಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ದಿ ಕಮರ್ಷಿಯಲ್ ಆಸ್ಪೆಕ್ಟ್ನು ತುಂಬಾ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಐ ಮೀನ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸರ್ಬರಸಿ, ಅರ್ಜುನ್ ಸರ್ಜಾ ಸರ್ ಬರೋರಿರ್ಬೋದು, ಧ್ರುವ ಅವ್ರು ಬರೋದಿರ್ಬೋದು, ಒಂದನ್ನು ಸುಮ್ಮನೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟಿಗೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇಟ್ ಮೂವ್ಸ್ ವಿತ್ ದ ಸ್ಟೋರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಐಶ್ವರ್ಯ ಅವರು ಅವ್ರು ನಟಿಸೋ ರೀತಿ ಒಂಥರ ಅಷ್ಟು ಕಣ್ಣಲ್ಲೇ ಮಾತಾಡಿದ್ದಾರೆ. ಇಟ್ಸ್ ಸೋ ಡಿಫಿಕಲ್ಟ್ ಫಾರ್ ಅನ್ ಆರ್ಟಿಸ್ಟ್. ಆ ಕಣ್ಗಳಲ್ಲಿ ನೀವೇನು ಮಾತಾಡ್ದೇ, ಎಸ್ಪೆಷಲಿ ಅವರ ಸೈನ್ ಲ್ಯಾಂಗ್ವೇಜಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಹೇಳೋದು, ಐ ಸ್ಟಿಲ್ ಫೀಲ್ ಸೋ ಇಮೋಷ್ನಲ್. ಆ್ಯಂಡ್ ನಿರಂಜನ್ ಅವರು ಈ ಲುಕ್ಸ್ ಸೋ ವಂಡರ್ಫುಲ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದಿ ಕ್ಯಾರೆಕ್ಟರ್ಸ್, ಪ್ರಕಾಶ್ ರಾಜ್ ಸರ್ ಅಂತೂ ನನ್ನ ಫೇವ್ರೆಟ್ಟು. ಸೊ ನನಗೆ ಅದು ಸ್ಟಿಲ್ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಇಡೀ ಸಿನಿಮಾನ ಒಳಗೊಂದು ಜೀರ್ಣಿಸ್ಕೊಂಡು ಅದು ಅನುಭವಿಸೋದಕ್ಕೆ. ಬಟ್ ತುಂಬಾ ಅದ್ಭುತವಾಗಿದೆ. ಡೈರೆಕ್ಷನ್ ಪಾರ್ಟ್ ಬಿಟ್ಟಿರ್ಬೋದು. ನಾನು ತುಂಬ ಒಂದು ಸ್ಮಾಲ್ ಪರ್ಸನ್ ಡೈರೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ, ಬಟ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾನ ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಐ ಥಿಂಕ್ ದೇ ಶುಡ್ ಎನ್ಕರೇಜ್. ಬಂದರೆ ಸಾಕು ಥಿಯೇಟ್ರಿಗೆ. ದ ರೆಸ್ಟ್ ಆಫ್ ದ ಥಿಂಗ್ ಇಸ್ ನಮ್ಮ ಜರ್ನಿ ಆ ಸಿನಿಮಾ ಜೊತೆ ಇಟ್ ಗೋಸ್ ಬ್ಯೂಟಿಫುಲ್. ಐ ಮೀನ್ ಐ ಟ್ರೂಲಿ ಲವ್ಡ್ ಇಟ್. ಥ್ಯಾಂಕ್ ಯು. ನಮಸ್ಕಾರ. ಭಾಳ ಖುಷಿ ಆಯಿತು ಸಿನಿಮಾ ನೋಡಿದ್ದು. ಟೋಟಲ್ ಫಿಲ್ಮ್ ಇಸ್ ಟೋಟ್ಲಿ ಎಂಟರ್ಟೈನಿಂಗ್. ಎಲ್ಲರೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ, ಎಸ್ಪೆಷಲಿ ದ ಹೀರೋಯಿನ್. ಒಂದು ಸೆಕೆಂಡಲ್ಲೂ ಬೋರ್ ಆಗ್ತಿರೋ ಥರ ಅವರಿಬ್ಬರ ನಡುವೆ ಇರೋ ಒಂದು ಎಮೋಷನ್ಸ್ ಆಗಲಿ, ಒಂದು ಸೆಟಪ್ಪು ಆ್ಯಂಡ್ ಸ್ಪೆಷಲ್ ಎಂಟ್ರೀಸು ಬೈ ಅರ್ಜುನ್ ಆ್ಯಂಡ್ ಧ್ರುವ ಅವರು. ಆ್ಯಂಡ್ ಅರ್ಜುನ್ ಸರ್ಜಾ ಅವ್ರ ಡೈರೆಕ್ಷನ್ ಸೂಪರ್ ಆಗಿದೆ. ನನಗೆ ಅರ್ಜುನ್ ಸರ್ಜಾ ಅವರು ಒಂದು 45 ಇಯರ್ಸಿಂದ ಪರಿಚಯ. ಇಬ್ಬರು ಒಟ್ಟಿಗೆ ಆಶಾ ಅನ್ನೋ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ. ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಹೀರೋ ಆ್ಯಂಡ್ ಹೀರೋಯಿನ್ ಸಿಕ್ಕಿದಾಗಿದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬ ಸಿನಿಮಾಗಳು ಮಾಡಲಿ. ಆ್ಯಂಡ್ ಈಸ್ ಪರ್ಫಾರ್ಮೆನ್ಸ್ ಇಸ್ ಸೂಪರ್. ಎಸ್ಪೆಷಲಿ ಆ ಫೈಟಲ್ಲಿ ಅಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದನ್ನು ಎಲ್ಲೂ ನೋಡಿಲ್ಲ. ಮೈ 45 ಇಯರ್ಸ್ ಅರ್ಜುನ್ ಆ್ಯಂಡ್ ಈ ಸ್ಟಿಲ್ ದಿ ಸೇಮ್. ಈ ಥರ ಡೆಡಿಕೇಟೆಡ್ ಆಗಿ ಒಂದು ಬಾಡಿನ ಕೀಪಪ್ ಮಾಡಿರೋದು ನಾನು ಎಲ್ಲೂ ನೋಡಿಲ್ಲ. ಯಾಕಂದರೆ ಬಹುಶಃ ಅವತ್ತು ಆಶಾ ಮಾಡ್ಬೇಕಾದ್ರೆ 45 ವರ್ಷದ ಹಿಂದೆ ಅವರ ಆ ಸೊಂಟದ ಪ್ಯಾಂಟ್ ಸೈಜು ಇವತ್ತು ಸೈಜು ಸೇಮ್. ಮೋಸ್ಟ್ಲಿ ಇದು ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಇವನು ಒಬ್ಬನೇ ಅಂತ ಕಾಣುತ್ತೆ ಇಷ್ಟೊಂದು ಮೇಂಟೈನ್ ಮಾಡೋದು. ದಟ್ ಇಸ್ ಟೋಟಲ್ ಡೆಡಿಕೇಶನ್. ಎಸ್ಪೆಷಲಿ ಈ ಫೀಲ್ಡ್ ಇರೋರಿಗೆ ಬೇಕು. ಸಿನಿಮಾ ಬಗ್ಗೆ ಏನು ಹೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸ್ ಮಾತ್ರ ಅಲ್ಟಿಮೇಟ್. ಕಣ್ಣಲ್ಲಿ ನೀರು ಬರೆದಿರೋರಿಗೂ ಬಂದ್ಬಿಡುತ್ತೆ. ಆಮೇಲೆ ಇವರು ಆ ಲೆವೆಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ಸ್ ಅವರೇ ಕೊಟ್ಟಿದ್ದಾರೆ ಅಥವಾ ಅರ್ಜುನ್ ಅವರು ಅದನ್ನ ತೆಗೆದಿದ್ದಾರೆ. ಎಸ್ಪೆಷಲಿ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ನಾನು ಫೋನ್ ಮಾಡ್ತೀನಿ. ಒಳ್ಳೆ ಸಿನಿಮಾ ನೋಡಿದ್ದಕ್ಕೆ ತುಂಬ ಖುಷಿ ಆಯ್ತು. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬ ಸಿನಿಮಾಗಳು ಮಾಡಲಿ. ಎಲ್ಲೊಂದು ಕಡೆ ತುಂಬ ದಿವಸದಿಂದ ಕೇಳ್ತೇವೆ, ನನಗೊಂದು ಸಣ್ಣ ಪಾತ್ರ ಕೊಟ್ಟರೆ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಸೀತಾ ಪಯಣ ಏನು ಹೇಳೋದು, ನೀವೆಲ್ಲರೂ ಬಂದು ನೋಡಿ ಸಿನಿಮಾ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ನಮ್ಮ ಮನೆ ಮಗಳು ಐಶು, ನನ್ನ ಅಕ್ಕನ ಮಗಳು, ಅವಳು
ಪ್ರೇಮ ಬರಹಾಲ್ ಮಾಡಿದಾಗಲೂ ಇನ್ಫ್ಯಾಕ್ಟ್ ಅವಳು ತೆಲುಗು ಡೆಬ್ಯೂ ಆದಾಗಲಿಂದನೂ ವಿ ಬಿನ್ ಎಂಜಾಯಿಂಗ್ ಹರ್ ವರ್ಕ್ ಆನ್ ಸ್ಕ್ರೀನ್ ಆ್ಯಂಡ್ ಎವ್ರಿ ಫಿಲ್ಮ್ ಅವಳು ಬೆಳೀತಾನೆ ಇದ್ದಾಳೆ ಸ್ಕ್ರೀನಲ್ಲಿ. ಅವಳ ಆ್ಯಕ್ಟಿಂಗ್ ಇರ್ಬೋದು, ಯಾಕಂದರೆ ನಮಗೆಲ್ರಿಗೂ ನಮ್ಮ ಅಕ್ಕ ನಿವೇದಿತಾ ಆಶಾರಾಣಿ ಒಂದು ಕಂಪ್ಯಾರಿಸನ್ ಇಮಿಡಿಯೇಟಾಗಿ ಅವಳು ಸುಮಾರು ಶಾರ್ಟ್ಸಲ್ಲಿ ನಮ್ಮ ಅಕ್ಕನ ಥರನೇ ಕಾಣ್ತಾಳೆ ಈ ಸಿನಿಮಾನಲ್ಲೂ. ಅದ್ಭುತವಾಗಿ ಅಭಿನಯಿಸಿದಾಳೆ ಆ್ಯಂಡ್ ಇಟ್ಸ್ ಅ ಫೆಂಟಾಸ್ಟಿಕ್ ಡೆಬ್ಯೂ ಫಾರ್ ನಿರಂಜನ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲನೂ ನಮಗೆ ಐಶು ಬಿಯಾಂಡ್ ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ತುಂಬ ಗಮನ ಸೆಳೆದಿದ್ದಾರೆ ನಿರಂಜನ್. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ವಿಶ್ ಯು ಅ ವಂಡರ್ಫುಲ್ ಫ್ಯೂಚರ್ ನಿರಂಜನ್. ಆ್ಯಂಡ್ ನಮ್ಮ ಭಾವ ಡೈರೆಕ್ಟ್ ಮಾಡೋದಂದರೆ ನಮ್ಗೆ ಮುಂಚೆಯಿಂದನೂ ಇಷ್ಟ. ಕಾರಲ್ಲಿ ಕೂತ್ಕೊಂಡು ಬರೀ ಅವ್ರ ಸಿನಿಮಾ ಹಾಡುಗಳು ಅದೆಲ್ಲ ಕೇಳ್ಕೊಂಡು ಬೆಳೆದಿರೋ ನಾವೆಲ್ಲರೂ. ಸೊ ಭಾವನ್ ಡಿರೆಕ್ಷನ್ನು, ಅವ್ರ ಸ್ಕ್ರೀನ್ ಮೇಲೆ ಬಂದಾಗ ಅವರ ಪ್ರೆಸೆನ್ಸು ತುಂಬ ಎಂಜಾಯ್ ಮಾಡ್ಬೋದು. ಅದ್ಭುತವಾದ ಸ್ಟೋರಿ, ಒಂದು ಅಮೇಝಿಂಗ್ ಮೆಸೇಜ್. ಒಂದಲ್ಲ ಸಿನಿಮಾನಲ್ಲಿ ನೀವು ನೋಡಿದ್ರೆ 2-3 ಮೆಸೇಜಸ್, ಬ್ಯೂಟಿಫುಲ್ ಮೆಸೇಜಸ್ ಇದೆ. ಜನಕ್ಕೆ ಹೃದಯಕ್ಕೆ ಮುಟ್ಟೋವಂಥ ಒಂದು ಸೀನ್ಗಳಿದೆ. ನೀವು ಕನೆಕ್ಟ್ ಆಗ್ಬೋದು ಆ ಸೀನ್ಸ್ ಜೊತೆ. ಸೊ ಎಲ್ಲ ಬಂದು ಈ ನಮ್ಮ ಐಶುವ ಸೀತಾ ಪಯಣನ ನೋಡಿ ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ತೆಲುಗುನಲ್ಲಿ ಆಲ್ರೆಡಿ ನಾವೆಲ್ಲರೂ ಸಿನಿಮಾ ನೋಡಿದ್ವಿ. ತೆಲುಗುನಲ್ಲಿ ಬಾಬಾ ಆ್ಯಕ್ಚುಲಿ ಇದು ಕತೆ ಬರೆದು ಡೈರೆಕ್ಟ್ ಮಾಡಿರೋದು, ಬಟ್ ಕನ್ನಡದಲ್ಲೂ ನಿಮ್ಮೆಲ್ಲರಿಗೋಸ್ಕರ ಸಿನಿಮಾ ತಂದಿದ್ದಾರೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಐಶುಗೆ ಆಶೀರ್ವಾದ ಮಾಡಿ, ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ. ಸೀತಾ ಪಯಣ ಅಫ್ಕೋರ್ಸ್ ಅರ್ಜುನ್ ಸರ್ ನಾವೆಲ್ಲರೂ ದೊಡ್ಡ ಅಭಿಮಾನಿ. ಅವ್ರನ್ನ ಪರದೆ ಮೇಲೆ ನೋಡಿ ಬಹಳ ಖುಷಿ ಆಯಿತು. ಆ್ಯಂಡ್ ಅವ್ರ ಡೈರೆಕ್ಷನ್, ಅವರ ಚಾಯ್ಸ್ ಆಫ್ ಸ್ಟೋರಿ ಯಾವತ್ತೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಇಟ್ಸ್ ಗಾಟ್ ಅ ವೆರಿ ನೈಸ್ ಮೆಸೇಜ್. ತುಂಬ ಏನು ಮನಸ್ಸಿಗೆ ಮುಟ್ಟೋ ಅಂಥ ಒಂದು ಕತೆ. ಆ್ಯಂಡ್ ಅಫ್ಕೋರ್ಸ್ ಇವರಿಬ್ಬರ ಬಗ್ಗೆ ಏನು ಹೇಳಿ, ಒಬ್ಬ ಆ್ಯಕ್ಟರ್ ಆಗಿ ಯು ಕ್ಯಾನ್ ನೆವರ್ ಲೈ ಟು ದ ಕ್ಯಾಮ್ರಾ ಅಂತ ಹೇಳ್ತೀವಿ. ಇಬ್ಬರು ಕಣ್ಣಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಐಶು ಆ್ಯಂಡ್ ನಿರಂಜನ್ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಜಾಬ್. ಅವರಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿತ್ತು, ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡಾನ್ಸ್, ಫೈಟ್, ವಾಟ್ ಎವರ್ ಇಟ್ ಈಸ್, ದೇ ಡನ್ ಅ ಬ್ರಿಲಿಯಂಟ್ ಜಾಬ್. ಆ್ಯಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಆಲ್ ದ ಯಂಗ್ಸ್ಟರ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬಂದು ಈ ಸಿನಿಮಾ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ದಯವಿಟ್ಟು ಬಂದು ಸೀತಾ ಪಯಣ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ ಮೂವಿನ. ಕನ್ನಡ ವರ್ಷನ್ ತುಂಬ ಕನೆಕ್ಟ್ ಆಯಿತು. ತೆಲುಗು ವರ್ಷನ್ ತುಂಬ ಇಷ್ಟ ಆಗಿತ್ತು, ಬಟ್ ಕನ್ನಡ ಇನ್ನೂ ಹೆಚ್ಚಾಗಿ ಇಷ್ಟ ಆಯಿತು. ಎಸ್ಪೆಷಲಿ ಬಿಕಾಸ್ ಐ ಡಿಂಟ್ ಹ್ಯಾವ್ ಟು ರೀಡ್ ದ ಸಬ್ ಟೈಟಲ್ಸ್. ಬಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಟೈಮ್ ಇನ್ನೂ ಕನೆಕ್ಟ್ ಆಗುತ್ತೆ ಮೂವಿ. ಖಂಡಿತ ನಾನು ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಲ್ಲ, ಬಟ್ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸು. ಸೊ ಐ ಥಿಂಕ್ ಯಾರ್ಯಾರು ಮೂವಿ ನೋಡಿದಾರೆ ಆಲ್ರೆಡಿ ದೇ ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಡೆಫಿನೆಟ್ಲಿ ದೇ ಆರ್ ಕಮಿಂಗ್ ಟು ವಾಚ್ ದ ಮೂವಿ ಅಗೇನ್, ಐ ಆಮ್ ಶೋರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಐಶ್ವರ್ಯ. ಶಿ ಈಸ್ ಫ್ಲಾಲೆಸ್ ಅಂತ ಅನಿಸ್ತು ನನಗೆ ಮೂವಿನಲ್ಲಿ. ಆ್ಯಂಡ್ dialogue delivery, performance, the way you are in the movie, it's so graceful, such a graceful performance. And of course Niranjan, I know ಎಲ್ಲರೂ ಅನ್ಕೊಂತಾರೆ ನಮ್ಮ ಮನೆ ಹುಡುಗ, ಸೊ ಬಟ್ ನಿಜವಾಗ್ಲೂ ಆಸ್ ಅನ್ ಆಡಿಯನ್ಸ್ ಐ ರಿಯಲಿ ಫೆಲ್ ಇನ್ ಲವ್ ವಿತ್ ಯು. ಆ್ಯಂಡ್ ಐ ವಾಸ್ ಹೋಪಿಂಗ್ ದಟ್ ಯು ಗೈಸ್ ಗೆಟ್ ಟುಗೆದರ್ ಇನ್ ದ ಎಂಡ್. ಇಟ್ ವಾಸ್ ಲೈಕ್ ದಟ್ ಮಿಲ್ಸ್ ಆ್ಯಂಡ್ ಬೂನ್ಸ್ ಥಿಂಗ್ ಫಾರ್ ಮೀ. ಐ ವಾಸ್ ಲೈಕ್ ಪ್ಲೀಸ್ ಗೆಟ್ ಟುಗೆದರ್. ಸೊ ಹಂಗೆ ಅಷ್ಟಿಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ಸಪೋರ್ಟ್ ಮಾಡಿ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕ್ರೀನ್ ಪ್ಲೇ. ಯಾಕಂದರೆ ನಾವು typical screenplays ನೋಡಿರ್ತೀವಿ. So it takes a lot of courage to think of a new concept and in such a big way. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ಥರ ಸ್ಕ್ರೀನ್ ಪ್ಲೇಗಳು, ಈ ಥರ ದೀಸ್ ಕೈಂಡ್ ಆಫ್ ಕ್ವಾಲಿಟಿ ಫಿಲ್ಮ್ಸ್ ಶುಡ್ ಬಿ ಸಪೋರ್ಟೆಡ್ ಆ್ಯಂಡ್ ಅಪ್ರಿಷಿಯೇಟೆಡ್. ಆ್ಯಂಡ್ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಬೋತ್. ಇನ್ನು ಹೆಚ್ಚಾಗಿ ಒಳ್ಳೆ ಮೂವೀಸ್ ಮಾಡಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸಾನಿಯಾ ಅಯ್ಯರ್. ಈಗಷ್ಟೇ ಸೀತಾ ಪಯಣ ನೋಡ್ಕೊಂಡ್ಬಂದೆ. ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಯಾಕಂದರೆ ನಾನು ಯಾವತ್ತೂ ಇಷ್ಟು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ತರಹದ ಒಂದು ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿಯಲ್ಲಿದೆ. ಆ್ಯಂಡ್ ಇಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ ಅಂತ ಐ ಮಸ್ಟ್ ಸೇ ದಟ್ ಹಿ ಈಸ್ ಒಂಥರ ಒಂದು ಪ್ರಾಮಿಸಿಂಗ್ ಪ್ರತಿಭಾವಂತ ಅಂತ ಹೇಳ್ಬೋದು. ನೀವೆಲ್ಲರೂ ಎದುರು ನೋಡಬೇಕು, ಬಿಕಾಸ್ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಐ ಆಮ್ ರೂಟಿಂಗ್ ಫಾರ್ ಯು. ಆ್ಯಂಡ್ ಅಫ್ಕೋರ್ಸ್ ಐಶ್ವರ್ಯ, your quiet confidence, your grace, it's just impeccable on screen. And ನಾನು ಮಮ್ಮ ಡಿಸ್ಕಸ್ ಮಾಡ್ತಿದ್ವಿ ಯಾರು ಡಬ್ಬಿಂಗ್ ಮಾಡಿದ್ದಾರೆ ಇದೆ ಕನ್ನಡದಲ್ಲಿ. And then ಸರ್ ಹೇಳಿದ್ರು that you dubbed it for yourself. We were like,
ಆ ಸಣ್ಣ ಸಣ್ಣ ಮಾಡ್ಯುಲೇಷನ್ ಆಗಿರಲಿ ಅಥವಾ ದ ವೇ ಯು ಟಾಕ್ ವಿತ್ ಯುವರ್ ಓನ್ ಐಸ್ ಇಟ್ಸ್ ಯು ಆರ್ ವೆರಿ ಇನ್ಸ್ಪೈರಿಂಗ್ ಐ ಆಮ್ ವೆರಿ ಇನ್ಸ್ಪೈರ್ಡ್ ಆ್ಯಂಡ್ ಆಬ್ವಿಯಸ್ಲಿ ಸರ್ ಐ ಹ್ಯಾವ್ ಬೀನ್ ಅ ಹ್ಯೂಜ್ ಫ್ಯಾನ್ ಆ್ಯಂಡ್ ನಮಗೆ ಚಿಕ್ಕ ವಯಸ್ಸಿಂದ ಒಂದು ಇನ್ಸ್ಪಿರೇಷನ್. ಇವತ್ತು ಅವ್ರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಡೈರೆಕ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ಸಮಥಿಂಗ್ ನ್ಯೂ. ಯಾಕಂದರೆ ನನಗೊಂದು ತತ್ವ ಇದೆ, ನಾನು ನಂಬೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅದು ಈ ಸಿನಿಮಾ ನೋಡಿದಾಗ ಇನ್ನಷ್ಟು ಆಳವಾಗಿ ಆ ನಂಬಿಕೆ ನನ್ನಲ್ಲಿ ಮೂಡ್ಕೋತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿ redirection is for a reason, and every redirection leads to your destiny ಅನ್ನೋದು, ಎವ್ರಿ ಡಿಲೇ ಇಸ್ ಅ ರೀಡೈರೆಕ್ಷನ್ ಅನ್ನೋದನ್ನು ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಶುಭಾಶಯಗಳು. ನಮ್ಮ ಚಿತ್ರ ಸೀತಾ ಪಯಣ ಈಗಾಗಲೇ ಬಿಡುಗಡೆಯಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಇವತ್ತು ನಮ್ಮ ಶಿವಣ್ಣ ಅವ್ರು ಬಂದಿದ್ದರು, ಎಲ್ಲ ಕಲಾವಿದರು ನೀವು ನೋಡಿದ್ರಿ, ಎಲ್ಲರೂ ಬಂದಿದ್ದರು. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ, ಅವ್ರಿಗೆಲ್ರಿಗೂ ಇಷ್ಟ ಆಗಿದೆ. ಆಮೇಲೆ ಒಳ್ಳೆ ಒಂದು ಚಿತ್ರ ಮಾಡಬೇಕು, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆನೆಸ್ಟ್ ಪ್ರಯತ್ನ ಇದು ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನಮ್ಮ ಹೀರೋಯಿನ್ ಇಬ್ಬರನ್ನು ತುಂಬ ಇಷ್ಟಪಟ್ಟಿದ್ದಾರೆ, ಅವರ ಪರ್ಫಾರ್ಮೆನ್ಸಸ್ ಇಷ್ಟಪಟ್ಟಿದ್ದಾರೆ. ಆಮೇಲೆ ದ ವೇ ಆಫ್ ಟೆಲಿಂಗ್, ಕತೆ ಹೇಳಿರೋದನ್ನು ಇಷ್ಟಪಡ್ತಿದ್ದಾರೆ, ಮ್ಯೂಸಿಕ್ ಇಷ್ಟಪಡ್ತಿದ್ದಾರೆ, ಫೈಟ್ಸ್ ಇಷ್ಟಪಡ್ತಿದ್ದಾರೆ, ನಮ್ಮ ಧ್ರುವನ ಕ್ಯಾಮಿಯೋ ಇಷ್ಟಪಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಒಂದು ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ, ಇದಿರುತ್ತೆ ಅದಿರುತ್ತೆ ಅಂತ. ಇವತ್ತು ಏನೇನಿದೆಯೋ ಅದನ್ನೆಲ್ಲ ಜನ ನೋಡಿದ್ದಾರೆ, ನೋಡ್ಬಿಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಲ್ಲರೂ ಅಪ್ರಿಷಿಯೇಟ್ ಮಾಡುವಾಗ, ತುಂಬ ಹೃದಯದಿಂದ ಮಾಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಸೊ ಈ ಸಿನಿಮಾನೇ ಬಂದು ಒಂದು ಕೃತಜ್ಞತೆ, ಒಂದು ಥ್ಯಾಂಕಿಂಗ್, ಅದೇನೇ ಈ ಸಿನಿಮಾ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನಗು ಯಾವಾಗಲೂ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಯಾವಾಗಲೂ ಹೀಗೆ ಇರಲಿ. ನಮಸ್ಕಾರ. ಎಲ್ಲ ಅರ್ಜುನ್ ಅವರೆಲ್ಲ ಮಾತಾಡಿದ್ದಾರೆ, ಅದೇ ಅವ್ರ ಭಾವನೆನೇ ನನಗೂ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಬೇಕು ಸೀತಾ ಪಯಣ ಚಿತ್ರಕ್ಕೆ. ಭಾಳ ಒಳ್ಳೆಯ ಒಂದು ಚಿತ್ರ, ಎಲ್ಲರೂ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು. ನಮ್ಮ ನಿರಂಜನ, ಐಶುನ ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು, ತುಂಬ ಸ್ವೀಟಾಗಿದೆ, ವೆರಿ ಗುಡ್ ಫೀಲ್ ಫಿಲಮ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು, ಅದೊಂದು ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಹೇಳಿ, ಬೆಸ್ಟ್ ವಿಶಸ್ ಕೊಡಿ ಇವರಿಬ್ಬರಿಗೂ, ಸೀತಾ ಪಯಣ ಚಿತ್ರಕ್ಕೂ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಣ್ಣ ಅವರು ಸೀತಾ ಪಯಣ ಸಿನಿಮಾ ನೋಡಿದ್ರು. ಸೊ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಫ್ ಮೈ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೀತಾ ಪಯಣ ಎಲ್ಲ ಕಡೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದು ಓಪನಿಂಗ್ ತೊಗೋತು. ಹೈದರಾಬಾದಲ್ಲಾಗಿರಲಿ, ತೆಲುಗು ವರ್ಷನ್ ಆಗಿರಲಿ, ಕನ್ನಡದಲ್ಲಂತೂ ನಮಗೆ ವಿ ನೆವರ್ ಎಕ್ಸ್ಪೆಕ್ಟೆಡ್. ಸೊ ಆ ಥರದ್ದೊಂದು ರೆಸ್ಪಾನ್ಸ್ ಸಿಕ್ತು ನಮಗೆ. ಸೊ ಅದಕ್ಕೆ ಶಿವಣ್ಣ ಅವರು ಅವರೇ ಸಿನಿಮಾ ನೋಡಬೇಕು ಅಂತ ಹೇಳಿ ಇವತ್ತು ಬಂದು ಶಿವಣ್ಣ ಅವ್ರ ಆಶೀರ್ವಾದ ಸಿಕ್ತು. ಸೊ ಥ್ಯಾಂಕ್ ಯು ಶಿವಣ್ಣ ಅವ್ರಿಗೆ, ಮತ್ತು ಎಲ್ಲ ನಮ್ಮ ಸೆಲೆಬ್ರಿಟೀಸ್ಗೆ ಇವತ್ತು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಚಿಕ್ಕಮ್ಮ ಆಗಿರಲಿ, ಮಾಲಾಶ್ರೀ ಮೇಡಮ್ ಅವರಾಗಿರಲಿ, ತುಂಬ ಜನ ಬಂದು ಇವತ್ತು ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋದರು. ಮೋರ್ ಓವರ್ ನಾವು ಸಿನಿಮಾ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ, ಇದಿದೆ ಅದಿದೆ ಅಂತ, ಬಟ್ ಇವತ್ತು ಮೋಸ್ಟ್ಲಿ ಅವ್ರ ಪ್ರೀತಿ ನಮ್ಮೆಲ್ಲರ ನಮ್ಗೆ ಕಾಣಿಸುತ್ತೆ ಸಿನಿಮಾ ನೋಡಿದ ಮೇಲೆ. ಒಂದು ಎಮೋಷ್ನಲ್ ಕೋಶಂಟ್ ಆಗಿರಲಿ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರಲಿ, ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಮಗೆ ಏನು ಬೇಕಾಗಿರೋದಂದರೆ ಫೈನಲ್ ರಿಸಲ್ಟ್ ಫ್ಯಾಮ್ಲೀಸ್ ಹೋಗಿ ಸಿನಿಮಾ ನೋಡಬೇಕು. ದೇರ್ ಆರ್ ಮೇನ್ ಆಡಿಯನ್ಸ್. ಸೊ ಫ್ಯಾಮ್ಲೀಸಿಗೆ ಟಚ್ ಆಗುವಂಥ ಒಂದು ಸಿನಿಮಾ, ತಂದೆ ಮಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ತುಂಬ ಜನದ ಕಣ್ಣಲ್ಲಿ ನೀರು ನೋಡಿದ್ವಿ ಇವತ್ತು ನಾವು. ನಮ್ಮ ಆರ್ಟಿಸ್ಟ್ ಆಗಿ ನಮ್ಗೆ ಅದೇ ಬಿಗ್ಗೆಸ್ಟ್ ರಿವಾರ್ಡ್ ಅಂತ ಅನಿಸುತ್ತೆ. ಹಿಟ್ ಟು ಫ್ಲಾಪ್ ಎಲ್ಲ ಇದು ಸೆಕೆಂಡ್ರಿ. ಸೊ ಒಂದು ಫೀಲಿಂಗಿಂದ ಜನ ಆಚೆ ಬರ್ತಾ ಇದ್ದಾರೆ ಥಿಯೇಟ್ರಿಂದ, ಅದು ನೋಡಿ ತುಂಬಾ ಖುಷಿ ಆಗ್ತಿದೆ.
ಥ್ಯಾಂಕ್ ಯು. ನನ್ನ ಪರ್ಫಾರ್ಮೆನ್ಸ್ ಆಗಿರಲಿ, ಐಶ್ವರ್ಯ ಪರ್ಫಾರ್ಮೆನ್ಸ್ ಆಗಿರಲಿ, ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ನಮ್ಮ ಕನ್ನಡದವ್ರು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅಂತ ನನಗೆ ಗೊತ್ತು, ನನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಲ್ಲ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಿದೆ. ಆ್ಯಕ್ಚುಲಿ ಮುಂಚೆ ಬಂದು ಇಂಟರ್ವ್ಯೂಸಲ್ಲಿ ಫಿಲ್ಮ್ ನೋಡಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳ್ತಿದ್ವಿ. ಈಗ ರಿಲೀಸ್ ಆಗಿ ಎಷ್ಟು ಪಾಸಿಟಿವ್ ರಿವ್ಯೂಸ್ ಬರ್ತಿದೆ ಆ್ಯಂಡ್ ತುಂಬಾ ಸಂತೋಷ ಆಗ್ತಿದೆ. ನಿರಂಜನ್ ಅವ್ರು ಹೇಳಿದ ಥರ ವಿ ನೆವರ್ ಎಕ್ಸ್ಪೆಕ್ಟೆಡ್ ಇಂಥ ಒಂದು ರೆಸ್ಪಾನ್ಸ್ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ವಿ ಆರ್ ವೆರಿ ವೆರಿ ಹಂಬಲ್ಡ್ ಆ್ಯಂಡ್ ಇವತ್ತು ಬಂದು ಶಿವಣ್ಣ ಅವ್ರು ಬಂದಿದ್ರು. ದಟ್ ಈಸ್ ಸೋ ಸ್ಪೆಷಲ್. ಅವ್ರ 40th ಇಯರ್ ಜರ್ನಿಲಿ ನಮ್ಮ ಜರ್ನಿಯಲ್ಲೂ ಭಾಗಿಯಾಗಿದ್ರು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್, ಅನು, ರಘು ಎಲ್ಲರೂ ಬಂದು ದೇ ಬ್ಲೆಸ್ಡ್ ಆ ಪ್ರಾಜೆಕ್ಟ್. ಆ್ಯಂಡ್ ಯಾರ್ಯಾರು ನೋಡಿದಿರೋ ಫಿಲಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ DMಸು, ನಿಮ್ಮ ಮೆಸೇಜಸ್ಸು, ನಿಮ್ಮ ಲಾಂಗ್ ಆ ಸ್ಟೋರೀಸ್ ಹಾಕೋದು ಎಲ್ಲ ನೋಡ್ತಿದ್ದೀನಿ. ಸೊ ಯಾರ್ಯಾರು ಫಿಲಮ್ ನೋಡಿಲ್ವೋ ದಯವಿಟ್ಟು ಫಿಲಮ್ನ ಹೋಗಿ ನೋಡಿ. ಎಲ್ಲರೂ ಹೇಳೋದು ಒಂದೇ, ಯಾವ ಪಾಯಿಂಟ್ ಬಗ್ಗೆ ಈ ಫಿಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಫಾದರ್ ಡಾಟರ್ ಬಗ್ಗೆ ಇದೆ, ಕೃತಜ್ಞತೆ ಬಗ್ಗೆ ಇದೆ, ಇಸ್ ಸೋ ಮೆನಿ ಡಿಫ್ರೆಂಟ್ ವೇರಿಯೇಷನ್ಸ್. ಸೊ ಖಂಡಿತವಾಗ್ಲೂ ನೀವು ಡಿಸಪಾಯಿಂಟ್ ಆಗಲ್ಲ. ಫ್ಯಾಮಿಲಿ ಜೊತೆ ಹೋಗಿ ಫಿಲಮ್ನ ನೋಡಿ. ಆ್ಯಂಡ್ ಶೋಸ್ ಆ್ಯಡ್ ಆಗ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಥಿಂಕ್ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಹೈದ್ರಾಬಾದ್ನಲ್ಲಾಗಿರಲಿ, ಬ್ಯಾಂಗ್ಳೂರಲ್ಲಾಗಿರಲಿ ಶೋಸ್ ಆ್ಯಡೆಡ್. ವಿ ಆರ್ ಗೆಟಿಂಗ್ ಮೋರ್ ಶೋಸ್. ಸೊ ಕೀಪ್ ಫಿಂಗರ್ಸ್ ಕ್ರಾಸ್ಡ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು.